ನನಗೆ ಸಿನಿಮಾದ 50 ವರ್ಷದ ನಂಟಿರೋನು ನಾನು, ಆಯಿತಾ. ಈ ಸಿನಿಮಾ ಒಂದು ಹಾರರು ಮತ್ತು ಎಂಟರ್ಟೈನ್ಮೆಂಟ್ ಥರ ಕಾಣ್ತದೆ. ಅದಾದಮೇಲೆ ಮಂಡ್ಯ ನಾಗರಾಜರ 18ನೇ ಸಿನಿಮಾ. ಅವ್ರು ಮಂಡ್ಯದವರು ಅಂದರೆ ಭಾಷೆ ಶೈಲಿಯೇ ಸಿನಿಮಾದ ಚೆನ್ನಾಗಿ ಬಂದಿದೆ ಅಂತ ಕಾಣ್ತದೆ. ಈ ನಿಟ್ಟಿನಲ್ಲಿ ಈ ಸಿನಿಮಾಗೆ ಎಲ್ಲ ರೀತಿಯ ಯಶಸ್ಸುಗಳಿಂದ ಹಾರೈಸ್ತೇನೆ. ಎಲ್ಲ ಮಾಧ್ಯಮ ಮಿತ್ರರಿಗೂ ಹಾಗೂ ವೇದಿಕೆಯಲ್ಲಿ ಆಸೀನರಾದಂಥ ಎಲ್ಲ ಕಾಂಚನ ಚಿತ್ರದ ತಂಡಕ್ಕೂ, ಹಾಗೆ ನಮ್ಮ ಜೊತೆ ಇವತ್ತು ತುಂಬ ಖುಷಿ ಏನು ಅಂದರೆ ಹಿರಿಯ ಪತ್ರಕರ್ತರ ಜೊತೆ ಕೂತ್ಕೊಂಡಿದ್ವಿ. ಪಕ್ಕದಲ್ಲಿ ಹಿರಿಯ ನಿರ್ಮಾಪಕರು ಶಿಲ್ಪಶ್ರೀನ ಕೂತ್ಕೊಂಡಿದ್ದಾರೆ. ಎಲ್ಲರ ಜೊತೆ ನಾವು ವೇದಿಕೆಯನ್ನು ಹಂಚಿಕೊಂಡಿದ್ವಿ. ತುಂಬ ಸಂತೋಷ ಆಗ್ತಿದೆ. ನನಗೆ ಮಂಡ್ಯ ನಾಗರಾಜ್ ಅವರು ನೆನಪಾಗೋದು ಒಂದು 35 ಇಯರ್ಸ್ ಹಿಂದೆ ಕತೆ. ಅದು ಅವರು ನಮ್ಮೂರ ರಾಮಾಯಣ ಸಿನಿಮಾ ಮಾಡುವ ಸಂದರ್ಭ. ಸಂತೋಷ್ ಹೋಟ್ಲ ಕೆಳಗೆ ಅವರೊಂದು ಯೂನಿಟ್ ಇಟ್ಕೊಂಡು ಸಿನಿಮಾಕ್ಕೆ ಅವಾಗ ಆ ಸಂದರ್ಭದಲ್ಲಿ ಮಂಡ್ಯದಿಂದ ಬಂದು ಸಿನಿಮಾನೇ ಜೀವನ ಅಂತ. ಆವತ್ತಿನಿಂದ ಇವತ್ತಿನವರೆಗೆ ಮಂಡ್ಯ ನಾಗರಾಜ್ ನಾನು ಏನು ನೋಡ್ತಾ ಇದ್ದೀನಿ, ಒಂದು ಚೂರು ಬದಲಾವಣೆ ಇಲ್ಲ. ಅವರ ವ್ಯಕ್ತಿತ್ವದಲ್ಲಿಲ್ಲ, ಅವರ ಬಾಡಿಯಲ್ಲೂ ಇಲ್ಲ, ಆಮೇಲೆ ಜೇಬಲ್ಲೂ ಇಲ್ಲ, ಎಲ್ಲೂ ಇಲ್ಲ. ಆದರೆ ಆವತ್ತಿಂದ ಇವತ್ತಿನವರೆಗೂ ಅವ್ರು ನೋಡುವಾಗ ನನಗೊಂದು ಖುಷಿ ಆಗೋದು ಏನಂದರೆ, ಸಿನಿಮಾ ಓಡುತ್ತೋ ಬಿಡುತ್ತೋ, ಜನರು ಗೆಲ್ಲಿಸ್ತಾರೋ ಇಲ್ವಾ ಅದು ಗೊತ್ತಿಲ್ಲ ಅವರಿಗೆ. ಬಟ್ ನಾನು ನಿರಂತರವಾಗಿ ಸಿನಿಮಾವನ್ನು ಮಾಡಬೇಕು ಅಂತ ಹಠತೊಟ್ಟು ಸಿನಿಮಾ ಮಾಡ್ತಾರಲ್ಲ, ಅದಕ್ಕೆ ನಾವು ಅವ್ರನ್ನ ಅಭಿನಂದಿಸಲೇಬೇಕು. ಆಮೇಲೆ ಸಿನಿಮಾ ಯಾವುದೇ ಸ್ವಾರ್ಥ ಇಲ್ಲದೆ, ಅಂದರೆ ಕೆಲವರು ಸಿನಿಮಾ ಒಂದೊಂದು ಉದ್ದೇಶಕ್ಕೋಸ್ಕರ ಮಾಡ್ತಾರೆ. ಅವರ 40 ವರ್ಷ ಜರ್ನಿ ಅಂತ ನಾನು ಅನ್ಕೋತೀನಿ. ನಾನು ಸಿನಿಮಾದು ಜಾಸ್ತಿನೇ ಆಗಿದೆ, 18 ಸಿನಿಮಾ ಮಾಡಿದ್ದಾರೆ. ಬಟ್ ಒಂದಲ್ಲ ಒಂದು ಸಿನಿಮಾವನ್ನು ಅವ್ರು ಮಾಡ್ಕೊಂಡು ಹೋಗುವಾಗ ಸಿನಿಮಾದಲ್ಲಿ ಏನಾದರೂ ಪ್ರತಿಫಲ ಸಿಗಲೇಬೇಕು. ಪ್ರತಿಫಲ ಸಿಗುವಾಗ ಆಗಬೇಕಾದ್ರೆ ಪ್ರೇಕ್ಷಕರು ಸಿನಿಮಾವನ್ನು ನೋಡಬೇಕು, ಸಿನಿಮಾವನ್ನು ಗೆಲ್ಲಿಸಬೇಕು. ಆವಾಗ ಮಂಡ್ಯ ನಾಗರಾಜ್ ಅವ್ರು ಎಷ್ಟೇ ಯಶಸ್ಸು ಸಿಕ್ಕಿದ್ರೂ ಕೂಡ ವ್ಯಕ್ತಿತ್ವ ಬದಲಾಗಲ್ಲ ಅವ್ರದ್ದು, ಹೀಗೇ ಇರ್ತಾರೆ. ಆದರೆ ಒಳ್ಳೆ ಸಿನಿಮಾಗಳು ಇನ್ನಷ್ಟು ಬರುತ್ತೆ ಅನ್ನೋ ಒಂದು ಅಭಿಪ್ರಾಯ ನಂದು. ಹಾಗೆ ನನಗೆ ಇವತ್ತು ಸಿನಿಮಾ ಟೈಟ್ಲ್ ನೋಡಿದಾಗ ನನಗೆ ಅನಿಸಿದ್ದು, ಶಂಕರ್ ನಾಗ್ ಸರ್ ಅಭಿನಯ ಮಾಡಿದಂಥ ಸಿ.ಬಿ. ಶಂಕರು ನಾವು ಪ್ರಾರಂಭದಲ್ಲಿ ಹೆಜ್ಜೆ ಇಟ್ಟ ಆ ಸಿನಿಮಾ, ಅದು ಕಾಂಚನ ಸಾಂಗ್ ನನಗೆ ನೆನಪಾಗ್ತಾ ಇದೆ. ಒಂದು ಅವಳೇ ಕಾಂಚನ ಸಿನಿಮಾ ಟೈಟ್ಲ್ ಅಂತೂ ತುಂಬ ಚೆನ್ನಾಗಿದೆ. ಅದ್ರ ಜೊತೆಗೆ ಫ್ಯಾಮಿಲಿ ಸೆಂಟಿಮೆಂಟ್ ಹೇಳಿದ್ದಾರೆ, ಫ್ಯಾಮಿಲಿ ಸೆಂಟಿಮೆಂಟ್ ಜೊತೆ ಹಾರರ್ ಟಚ್ಚನ್ನು ಇಟ್ಕೊಂಡಿದ್ದಾರೆ. ಅದ್ರ ಜೊತೆಗೆ ಹೊಸ ಪ್ರತಿಭೆಗಳಿಗೆ ಅವಕಾಶ ಕೊಟ್ಟಿದ್ದಾರೆ. ಅವ್ರ ಜೊತೆ ಇರುವಂಥ ಒಂದು 3-4 ಜನ ಓಲ್ಡ್ ಆರ್ಟಿಸ್ಟ್ಗಳನ್ನ ಬಿಟ್ಟರೆ ಬಾಕಿ ಹೊಸ ಕಲಾವಿದರನ್ನ ಹಾಕ್ಕೊಂಡು ಸಿನಿಮಾ ಮಾಡಿದ್ದಾರೆ. ಅದರಿಂದ ಮಂಡ್ಯ ನಾಗರಾಜ್ ಅವರು ನಮ್ಮ ಕರ್ನಾಟಕ ಚಲನಚಿತ್ರ ನಿರ್ದೇಶಕರ ಸಂಘದ ಉಪಸಮಿತಿ ಸದಸ್ಯರೂ ಕೂಡ ಹೌದು. ಆದ್ದರಿಂದ ಅವರು ಮಾಡುವಂಥ ಈ ಸಿನಿಮಾಕ್ಕೆ ಎಲ್ಲ ಮಾಧ್ಯಮ ಮಿತ್ರರಿಂದ ಹಾಗೂ ಎಲ್ಲ ಪ್ರೇಕ್ಷಕರಿಂದ ಅವರಿಗೆ ಸಪೋರ್ಟ್ ಸಿಗಬೇಕು. ಅವರ ಸಿನಿಮಾಕ್ಕೆ ಯಶಸ್ವಿ ಆಗಲಿ ಅಂತ ಹೇಳುತ್ತಾ, ಹಾಗೆ ಅವರ ಚಿತ್ರತಂಡಕ್ಕೂ ಶುಭವಾಗಲಿ ಅಂತ ಹಾರೈಸ್ತಾ ನನ್ನ ಮಾತನ್ನು ಮುಗಿಸ್ತೀನಿ.